ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಪ್ರತಾಪ್. ನೀವು ನೋಡ್ತಾ ಇರೋ ಪಾಪಿ ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಫ್ಯೂಚರ್ನ ಆ್ಯಡ್ ಮಾಡಿದ್ದಾರೆ. ಏನಪ್ಪ ಅಂದರೆ ನಿಮ್ಮದು OTP ಬರುತ್ತೆ ಗೊತ್ತಾ, ಮೆಸೇಜ್ ಮಾಡಿದಾಗ. ಅಂದರೆ ನೀವೇನೋ ಪಾಸ್ವರ್ಡ್ ಮರ್ತೋಗಿದ್ರೆ, ಅಕಸ್ಮಾತ್ ಸೆಕ್ಯೂರಿಟಿ ಕೋಡು ಫರ್ಗೆಟ್ ಪಾಸ್ವರ್ಡ್ ಕೊಡಬೇಕು ಅಂದರೆ ಏನೇ ಇದ್ರೂ ಕೂಡ ಈಗ ವಾಟ್ಸಪ್ನಲ್ಲಿ ಮೆಸೇಜ್ ಬರುತ್ತೆ. ಆ ರೀತಿ ಯಾಕಪ್ಪ, ನಿಮ್ಮ ಮೊಬೈಲ್ ಕರೆನ್ಸಿ ಹಾಕ್ಸಿಲ್ಲ ಅಂದರೆ ಸಿಮ್ಗೆ, ಆಗ ನಿಮ್ಗೆ ಅದರ ಕರೆನ್ಸಿ ಬರೋಲ್ಲ, OTP ಬರೋಲ್ಲ. ಕರೆನ್ಸಿ ಹಾಕ್ಸ್ಲೇಬೇಕು. ಸುಮ್ಮನೆ 50 ರೂಪೀಸ್ ವೇಸ್ಟ್. ಆ 50 ರೂಪೀಸ್ ಸೇವ್ ಮಾಡೋದು ಯಾವ ಥರ ಅಂದರೆ ಈ ರೀತಿ. ಅದನ್ನು ಆನ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಾಣ್ತಾರೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ ಅಂತ ನಾನು ಯಾವುದೇ ಹೊಸ ವೀಡಿಯೋ ಹಾಕೋರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವೀಡಿಯೋ, ಗೋ ಆ್ಯಂಡ್ ವಾಚ್ ಅಂತ. ಗೈಸ್, ನೀವು ಫಸ್ಟು ಇನ್ಸ್ಟಾಗ್ರಾಮ್ಗೆ ಹೋಗಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ನ ಕ್ಲಿಕ್ ಮಾಡಿಕೊಡ್ತಂಗೆ ಈ ಥರ ಬರುತ್ತೆ. ಕೆಳಗಡೆ ಬಾಟಮಲ್ಲಿ ನಿಮ್ಮದು ಫೋಟೋ ಇದೆ ಗೊತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಇದು ನಂದು ಇನ್ಸ್ಟಾಗ್ರಾಮ್ ID. ಯಾರಾದರೂ ಫಾಲೋ ಮಾಡ್ತೀರಾ ಅಂದರೆ ಫಾಲೋ ಮಾಡಿ. ದಿಸ್ ಈಸ್ ಪಾಪಿ ಅಂತ. ಈ ಗೆರೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೆಟ್ಟಿಂಗ್ ಅಂತಿದೆ ಗೊತ್ತಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಅಂತಿದೆ ಗೊತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಂಗೆ ಇಲ್ಲಿ ನೋಡ್ತಾ ಇರ್ಬೋದು ವಾಟ್ಸಪ್ ಡಿಫಾಲ್ಟ್ ಅಂತ ಗೊತ್ತಾ, ಇದನ್ನು ಆನ್ ಮಾಡ್ಕೋಬೇಕಾಗುತ್ತೆ. ನಾನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡ ತಕ್ಷಣ ನಿಮ್ಗೊಂದು OTP ಬರುತ್ತೆ. ಅದು ವಾಟ್ಸಪ್ಪಿಗೆ ಬರುತ್ತೆ. ಯಾಕಂದರೆ ನೀವು ಯಾವ ನಂಬರ್ನ ಕೊಟ್ಟಿರ್ತಾರಲ್ಲ ಅದೇ ನಂಬರ್ನ ವಾಟ್ಸಪ್ಪಿಗೆ ಮಾತ್ರ OTP ಬರೋದು. ಅದನ್ನು OTP ಯೂಸ್ ಮಾಡಿಕೊಂಡು ನೀವು ಆನ್ ಮಾಡ್ಕೊಬೋದು. ಜೊತೆಗೆ ಬೇರೆ ಅಪ್ಲಿಕೇಶನ್ನು ನನಗೆ ನೋಟಿಫಿಕೇಷನ್ ಬಂದಾಗೆ ಎಸ್ ಅಂತ ಕೊಡಬೇಕಾ ಬೇಡ ಅಂತ ನಾನು ಬೇಡ ಅಂತ ಆಫ್ ಮಾಡಿರ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮ್ ನಾನು 2-3 ಮೊಬೈಲ್ಗೆ ಯೂಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಯಾವುದು ಅಂತ ಗೊತ್ತಾಗಲ್ಲ. ವಾಟ್ಸಪ್ ಅಂದರೆ ಒಂದೇ ಇರುತ್ತೆ. ಅದಕ್ಕೋಸ್ಕರ ಟೆಕ್ಸ್ಟ್ ಮೆಸೇಜ್ ನನ್ನ ನಂಬರ್ಗೆ, ಅದೇ ನಂಬರ್ಗೆ ವಾಟ್ಸಪ್ ಬರುತ್ತೆ. ನೀವು ಮೇಲ್ ಕೂಡ ಆ್ಯಡ್ ಮಾಡ್ಕೋಬೋದು, ಎಲ್ಲ ಬರುತ್ತೆ. ಜೊತೆಗೆ ಸೆಕ್ಯೂರಿಟಿ ಕೋಡು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನಿಮಗೆ ಬ್ಯಾಕಪ್ ಕೋಡ್ ಇರುತ್ತೆ. ಬ್ಯಾಕಪ್ ಕೋಡ್ನ ಯೂಸ್ ಮಾಡ್ಕೊಂಡು ಕೂಡ ಇನ್ಸ್ಟಾಗ್ರಾಮ್ನ ನಾವು ಲಾಗಿನ್ ಮಾಡ್ಕೋಬೋದು. ಕೆಲವು ಜನಕ್ಕೆ ಗೊತ್ತಿರಲ್ಲ. ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರಿಗಾರು ಬೇಕು ಅಂದರೆ ಕಮೆಂಟ್ಸ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಸೆಕ್ಯೂರಿಟಿ ಕೋಡ್ನ ಯೂಸ್ ಮಾಡಿ ಹೇಗೆ ಲಾಗಿನ್ ಮಾಡೋದು ಅಂತ. ನೋಡಿರಲ್ಲ ಗೈಸ್, ಸಿಂಪಲ್ ಸ್ಟೆಪ್ಪು. ಏನಪ್ಪ ಅಂದರೆ ನೀವು ಅಕಸ್ಮಾತ್ ಪಾಸ್ವರ್ಡ್ ಮರ್ತೋಗಿದ್ರೆ, ಅಕಸ್ಮಾತ್ ಸೆಕ್ಯೂರಿಟಿ ಕೋಡು ಏನೇ ಬೇಕಂದ್ರೂ ಕೂಡ ನೀವು ಇದನ್ನು ವಾಟ್ಸಪ್ನಲ್ಲಿ ಮೆಸೇಜ್ ತೊಗೋಬೋದು. ಇದರಿಂದ ಬ್ಯಾಕಪ್ ಆಗಿ ತುಂಬ ಯೂಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವು ಜನಕ್ಕೆ ಗೊತ್ತಿರಲ್ಲ. ಪಾಸ್ವರ್ಡ್ ಮರ್ತೋದ್ರೆ ಅದಕ್ಕೆ 50 ರೂಪೀಸ್ ರೀಚಾರ್ಜ್ ಮಾಡಿ. 50 ಅಲ್ಲ, ಈಗ 79 ಆಗಿದೆ. 80 ರೂಪೀಸ್ ಹತ್ತಿರ ಆಗಿದೆ. ಫಸ್ಟ್ 50 ಇತ್ತು, ಈಗ 79 ಆಗಿದೆ. ಸುಮ್ಮನೆ ದಂಡ ಆಗುತ್ತೆ. ಯಾಕಂದರೆ ನಾವು ಒಂದು ಸಿಮ್ನ ರೆಗ್ಯುಲರ್ ಯೂಸ್ ಮಾಡ್ತೀವಿ, ಅದು ಯಾವುದು ಕೂಡ ಅಕೌಂಟ್ ಇರೋಲ್ಲ, ಸುಮ್ಮನೆ ಯಾರೋ ಕೊಟ್ಟಿದ್ದು ಯೂಸ್ ಮಾಡ್ತಿರ್ತೀವಿ. ಇನ್ನೊಂದು ಸಿಮ್ ಇರುತ್ತೆ, ಅದು ಕರೆನ್ಸಿ ಹಾಕ್ಸಲ್ಲ, ಎಲ್ಲ ಅಕೌಂಟು ಕೂಡ ಅದರಲ್ಲಿ ಲಾಗಿನ್ ಆಗಿರ್ತೀವಿ. ಆ ರೀತಿ ಆಗಿರುತ್ತೆ. ಅಂಥವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಈ ವಿಡಿಯೋನ ಫಸ್ಟ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ. ಈ ವಿಡಿಯೋ ಏನಿಸುತ್ತೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.